ತುಂಬ ಕಷ್ಟ ಇರುತ್ತೆ, ಯಾರನ್ನ ಕೇಳಿದ್ರು ಸಹಾಯ ಮಾಡ್ತಿರೋದಿಲ್ಲ. ಎಮರ್ಜೆನ್ಸಿ ಟೈಮಲ್ಲಿ ನಿಮ್ಮ ಸಂಬಂಧಿಕರಾಗಿರ್ಬೋದು, ನೀವು ನಮ್ಮದವರಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೋ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ಹಣ ಅನ್ನೋದು ಕೊಟ್ಟಿರೋದಿಲ್ಲ. ಅಂಥ ಟೈಮಲ್ಲಿ ಈ ಅಪ್ಲಿಕೇಶನ್ ನಿಮ್ಮ ಕೈ ಹಿಡಿಯುತ್ತೆ. ಈ ಅಪ್ಲಿಕೇಶನಲ್ಲಿ 5,000ದಿಂದ 25 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ. ತಕ್ಷಣ ಎಮರ್ಜೆನ್ಸಿ ಲೋನ್ ಅನ್ನೋದಾದರೆ ಪ್ರೊವೈಡ್ ಮಾಡ್ತಿದ್ದಾರೆ. ಯಾವ ಅಪ್ಲಿಕೇಶನ್ ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಅಪ್ಲಿಕೇಶನ್ನ ಓಪನ್ ಮಾಡಿದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ ಬರೀ ಪರ್ಸನಲ್ ಲೋನ್ ಅಷ್ಟೇ ಅಲ್ಲ, ಹೌಸಿಂಗ್ ಲೋನ್ ಕೊಡ್ತಾರೆ, 2 ವೀಲರ್ ಲೋನ್ ಕೊಡ್ತಾರೆ, ಬಿಸ್ನೆಸ್ ಲೋನ್ ಕೊಡ್ತಾರೆ, ರೂರಲ್ ಲೋನ್ ಕೊಡ್ತಾರೆ, ಟ್ರಾಕ್ಟರ್ ಲೋನ್ ಕೊಡ್ತಾರೆ, ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ ಅನ್ನೋದಾದರೆ ಕೊಡ್ತಾರೆ, ವೇರ್ ಹೌಸ್ ರಿಸಿಪ್ಟ್ ಲೋನ್ ಅನ್ನೋದಾದರೆ ಕೊಡ್ತಾರೆ. ನೀವು ಯಾವುದಕ್ಕೆ ಬೇಕಿದ್ರೂ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನಲ್ಲಿ ಕ್ರೆಡಿಟ್ ಸ್ಕೋರು ಅಷ್ಟೇ ಆರಾಮ್ಸೆ ಚೆಕ್ ಮಾಡ್ಕೋಬೋದು. EMI ಕ್ಯಾಲ್ಕುಲೇಟರ್ ಎಲ್ಲ ಈ ಅಪ್ಲಿಕೇಶನಲ್ಲಿ ಅವೈಲಬಲ್ ಇದೆ. ನೀವು ಎಷ್ಟಕ್ಕೆ ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಚೆಕ್ ಅನ್ನೋದು ಮಾಡ್ಕೋಬೋದು. ನೋಡಿ, ನಿಮಗೆ ಈ ಥರ ಕಾಣಿಸುತ್ತೆ. ಇಲ್ಲಿ 2 ವೀಲರ್ ಲೋನ್ ಕಾಣಿಸುತ್ತೆ ಮತ್ತು ಇದನ್ನು ಚೇಂಜ್ ಅನ್ನೋದು ಮಾಡ್ಕೋಬೋದು. ಸೊ ನೀವು ಡೈರೆಕ್ಟಾಗಿ ಇಲ್ಲೇ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅಪ್ಲೈ ಅನ್ನೋದು ಮಾಡ್ಕೋಬೋದು. ನಿಮಗೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಓಕೆ ಆಯಿತು ಅಂತಂದರೆ, ಈಗ ನಾನು ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ. ಈಗ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತಿದ್ದೀನಿ. ಸೊ ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಡೈರೆಕ್ಟಾಗಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ದೀರಾ ಅನ್ನೋದಾದರೆ ನಿಮ್ಮ ಕ್ರೋಮ್ ಬ್ರೌಸರ್ಗೆ ಅನ್ನೋದಾದರೆ ಕರ್ಕೊಂಬರುತ್ತೆ. ಕ್ರೋಮ್ ಬ್ರೌಸರಲ್ಲಿ ಇಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನೋದಾದರೆ ತುಂಬಬೇಕಾಗತ್ತೆ. ಮತ್ತು ಎಲಿಜಿಬಿಲಿಟಿ ಚೆಕ್ ಅಂತ ಹೇಳ್ಬಿಟ್ಟು ಅದೇ ಮಾಡುತ್ತೆ. ಇಲ್ಲಿ ನೋಡ್ಕೋಬೋದು, ಒಂದು ಸೆಕೆಂಡ್ ಆದಮೇಲೆ ಪರ್ಸನಲ್ ಡೀಟೇಲ್ಸ್ನ ತುಂಬಿ ಅಂತ ಹೇಳುತ್ತೆ. ಇಲ್ಲಿ ನೋಡ್ಕೋಬೋದು, ನಿಮ್ಮ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತು, ನಿಮ್ಮ ಮೊಬೈಲ್ ನಂಬರು, ಇಲ್ಲಿ ಜೆಂಡರ್ ಮೇಲಾ ಫಿಮೇಲಾ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಡಬೇಕಾಗುತ್ತೆ. ಇಲ್ಲಿ ಪಾನ್ ಕಾರ್ಡ್ ನಂಬರ್ ಕೊಡಬೇಕಾಗುತ್ತೆ. ವ್ಯಾಲಿಡೇಟ್ ಪಾನ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವ, ಅದನ್ನು ಕೊಡಬೇಕಾಗುತ್ತೆ. ಇಮೇಲ್ ಅಡ್ರೆಸ್ನ ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಪಿನ್ ಕೋಡ್ನ ಕೊಡಬೇಕಾಗುತ್ತೆ. ಎಂಪ್ಲಾಯಿ ಟೈಪ್ ಸ್ಯಾಲರಿಡ್ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ಎಜುಕೇಷನ್ ಏನಾಗಿದೆ ಅಂತ ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ಆ್ಯನ್ಯುಯಲ್ ಇನ್ಕಮ್ ಎಷ್ಟು ಬರ್ತಿದೆ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಇಲ್ಲಿ ನೀವು ರೆಂಟಲ್ಲಿ ಇದ್ದೀರಾ, ಓನಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಮನೆ ಕೊಡಬೇಕಾಗುತ್ತೆ. ಮಂತ್ಲಿ ನಿಮಗೆ ರಿಕ್ವೈರ್ ಅಮೌಂಟ್ ಎಷ್ಟು ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಮತ್ತು ಪರ್ಪಸ್ ಆಫ್ ಲೋನ್ ಯಾವುದಕ್ಕೆ ನೀವು ಮ್ಯಾರೇಜಿಗೆ ತೊಗೊತಿದ್ರೆ ಮ್ಯಾರೇಜ್ ಪರ್ಸನಲ್ ಅಂತ ಕೊಡಿಬೋದು. ಮತ್ತು ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಅನ್ನೋದಾದರೆ ಇರುತ್ತೆ. ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದಾದರೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನೋದಾದರೆ ಕೊಡ್ಬೋದು. ಮತ್ತು ಸೆಲೆಕ್ಟ್ ಇಂಡಸ್ಟ್ರಿ ಅಂತ ಒಂದು ಸೆಕ್ಟರ್ ಇಂಡಸ್ಟ್ರಿ ಅಂತ ಹೇಳ್ಬಿಟ್ಟು ಒಂದು ಕಾಣಿಸುತ್ತೆ. ಸೊ ಇಲ್ಲಿ ರೆಸಿಸ್ಟೆಂಟ ನಾನ್ ರೆಸಿಸ್ಟೆಂಟ್ ಇಂಡಿಯನ್ ಅಂತ ಹೇಳ್ಬಿಟ್ಟು ಕೊಟ್ಟು ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನೆಕ್ಸ್ಟ್ ಬರೋ ಸ್ಟೆಪ್ ಎಲಿಜಿಬಿಲಿಟಿ ಚೆಕ್ ಅನ್ನೋದು. ಸೊ ಇಲ್ಲೇ ನಿಮಗೆ ಕನ್ಫರ್ಮ್ ಆಗಿಬಿಡುತ್ತೆ ಈ ಅಪ್ಲಿಕೇಶನಲ್ಲಿ ಲೋನ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಇದ್ರ ಮುಖಾಂತರ ನೀವು ಆರಾಮ್ಸೆ ಲೋನ್ ಅನ್ನೋದಾದರೆ ಪಡ್ಕೋಬೋದು ಗೈಸ್. ಅಪ್ ಟು 25 ಲಕ್ಷ ರೂಪಾಯಿವರೆಗೂ ಪಡ್ಕೋಬೋದು. ಇದರಲ್ಲಿ 15 ಲಕ್ಷ ರೂಪಾಯಿವರೆಗೂ ನೀವು ಸಾಲ ಪಡ್ಕೋಬೋದು ಪರ್ಸನಲ್ ಲೋನಾಗೆ. ನಿಮಗೆ ಬೇರೆ ಬೇರೆ ಲೋನ್ ಎಗೇನೆಸ್ಟ್ ಪ್ರಾಪರ್ಟಿ ಆಗಿರ್ಬೋದು, ಮತ್ತು ನಿಮಗೆ ಕಾಣಿಸ್ತಲ್ವಾ ಹೌಸ್ ಲೋನು, ಬಿಸ್ನೆಸ್ ಲೋನು, ಅದರಲ್ಲೆಲ್ಲ ನಿಮಗೆ ಜಾಸ್ತಿ ಅನ್ನೋದಾದರೆ ಕೊಡ್ತಾರೆ. ಸೊ ಈ ಥರ ಇರುತ್ತೆ ಅಪ್ಲಿಕೇಶನಲ್ಲಿ. ನೀವು ರೀಪೇಮೆಂಟ್ ಮಾಡಬೇಕಾಗಿರೋದು ಇಲ್ಲಿ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ, ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇ EMI ಫಾರ್ ಅದರ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಪೇ ಅನ್ನೋದು ಮಾಡ್ಕೋಬೋದು. ಇವ್ರದ್ರಲ್ಲಿ ಸರ್ವಿಸಸ್ ಏನೇನಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ತೋರಿಸ್ಬಿಟ್ಟಿದ್ದಾರೆ, ನೋಡ್ಕೋಬೋದು. ರೂರಲ್ ಮಾರ್ಕೆಟಿಂಗ್ ಪ್ಲೇಸಸ್ಸು, ITR ಫಿಲ್ಲಿಂಗು, ಮತ್ತು EMI ಕ್ಯಾಲ್ಕುಲೇಟರು, ಕ್ರೆಡಿಟ್ ಸ್ಕೋರ್ ಫ್ರೀಯಾಗಿ ಚೆಕ್ ಮಾಡ್ಬೋದು, ಮತ್ತು ಪ್ರಾಪರ್ಟಿ ವರ್ತ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದಂತೆ. ಸೊ ಈ ಥರ ಎಲ್ಲ ಈ ಅಪ್ಲಿಕೇಶನಲ್ಲಿ ಅವೈಲಬಲ್ ಇದೆ. ಆರಾಮ್ಸೆ ಈ ಅಪ್ಲಿಕೇಶನಲ್ಲಿ ನೀವು ಪರ್ಸನಲ್ ಲೋನ್ ಅನ್ನೋದಾದರೆ ಪಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲೇ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಇನ್ಸ್ಟೆಂಟಾಗಿ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಕೆಳಗಡೆ ಬ್ರಾಂಚ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದರಲ್ಲೂ ಅಷ್ಟೇ ನಿಮಗೆ 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ತುಂಬ ಒಳ್ಳೆ ಅಪ್ಲಿಕೇಶನ್ಸ್ ಅಂತ ಹೇಳ್ತೀನಿ. ನಮ್ಮ ವಾಟ್ಸಪ್ ಗ್ರೂಪ್ ಸಮೇತ ಕೊಟ್ಟಿರ್ತೀನಿ, ಅದಕ್ಕೂ ಜಾಯಿನ್ ಅನ್ನೋದು ಆಗ್ಬೋದು, ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ. ಫ್ರೆಂಡ್ಸ್, ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದರೆ ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಎಷ್ಟೆಷ್ಟಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ.
ಫ್ರೆಂಡ್ಸ್, ಈ ಅಪ್ಲಿಕೇಶನಲ್ಲಿ ಏನಾದರೂ 10 ಲಕ್ಷ ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅನ್ನೋದಾದರೆ ಇಂಟ್ರೆಸ್ಟ್ ರೇಟು 12% ಅನ್ನೋದಾದರೆ ಇರುತ್ತೆ. ಟೆನ್ಯೂರ್ ನೋಡೋದಾದರೆ 48 ತಿಂಗಳವರೆಗೂ ಏನಾದರೂ ತೊಗೊಂಡಿದ್ದೀರಾ ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸು 2% ಅನ್ನೋದಾದರೆ ಬೀಳುತ್ತೆ. ನಿಮಗೆ 10 ಲಕ್ಷಕ್ಕೆ ನಿಮಗೆ 20,000 ರೂಪಾಯಿ ಅನ್ನೋದಾದರೆ ಕಟ್ಟಾಗುತ್ತೆ. ಇಲ್ಲಿ ಟೆನ್ಯೂರ್ 48 ತಿಂಗಳು ತೊಗೊತಿದ್ದೀರಾ ಅನ್ನೋದಾದರೆ ನಿಮಗೆ 9,80,000 ರೂಪಾಯಿ ಅನ್ನೋದಾದರೆ ಡಿಸ್ಬರ್ಸಲ್ ಆಗುತ್ತೆ. ನೀವು ಪ್ರತಿ ತಿಂಗಳು ಕಟ್ಟಬೇಕಾಗಿರೋದು 48 ತಿಂಗಳದ್ದು ಏನಾದರೂ ತೊಗೊತಿದ್ದೀರಾ ಅನ್ನೋದಾದರೆ 26,445 ರೂಪಾಯಿ ಥರ ಕಟ್ಕೊಂಡು ಹೋಗಬೇಕಾಗುತ್ತೆ. ಈ ಥರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು 48 ತಿಂಗಳಿಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಇಂಟ್ರೆಸ್ಟ್ ರೇಟ್ ಎಲ್ಲ ನಿಮಗೆ ಶೋ ಅನ್ನೋದು ಆದರೆ ಆಗುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ಎಲ್ಲ ನೋಡ್ಕೋಬೋದು, ನಿಮಗೆ ಕಾಣಿಸುತ್ತೆ. ಸೊ ಇಲ್ಲೇ ನಮ್ಗೆ ಕಾಣಿಸ್ತಿದೆ ನೋಡ್ಕೋಬೋದು, ಆ್ಯನ್ಯುವಲ್ ಪರ್ಸೆಂಟೇಜ್ ರೇಟ್ ಅಂತ ಹೇಳ್ಬಿಟ್ಟು 10.5% ಇಂದ 26% ಇರುತ್ತೆ. ಪ್ರೊಸೆಸಿಂಗ್ ಫೀಸು 0 to 3% ಅನ್ನೋದಾದರೆ ಇರುತ್ತೆ. 50,000ದಿಂದ ನಿಮಗೆ 25 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಪ್ರೊವೈಡ್ ಮಾಡ್ತಾರೆ. ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 4.5 ರೇಟಿಂಗ್ಸ್ ಇದೆ, 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ L&T ಫೈನಾನ್ಸ್ ಅಂತ ಅಪ್ಲಿಕೇಶನ್ ನೇಮು. ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದರೆ ಸಾಕು, ಇನ್ಸ್ಟಂಟಾಗಿ ಲೋನ್ ಅನ್ನೋದಾದರೆ ಪ್ರೊವೈಡ್ ಮಾಡ್ತಾರೆ. ಅಕಸ್ಮಾತ್ ಈ ಅಪ್ಲಿಕೇಶನಲ್ಲಿ ನಿಮಗೆ ಲೋನ್ ಸಿಗಲಿಲ್ಲ ಅನ್ನೋದಾದರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.